ಒಬ್ಬ ಬೋಗಸ್ ಯೂಟ್ಯೂಬ್ ಚಾನಲ್ ಮಾಡಿಕೊಂಡು ಇವ ಶಾಲೆಗಳಿಗೆ ಮೊದಲು ಬೇರೆ ಬೇರೆ ಇಲಾಖೆಗಳಿಗೆ ನುಗ್ತಿದ್ದ. ಇತ್ತಿತ್ತಲಾಗಿ ಏನು ಮಾಡ್ತಾ ಇದ್ದಾನೆ, ಖಾಸಗಿ ಶಾಲೆಗಳಿಗೆ ಬರ್ತಾ ಇದ್ದಾನೆ. ಬಂದು ಶಾಲೆಗಳಿಗೆ ಫೋನ್ ಮಾಡ್ದೇನೆ ಅಥವಾ ಪರ್ಮಿಷನ್ ತೊಗೊಳ್ದೇನೆ ಒಳಗೆ ನುಗ್ಗಿ ಅಲ್ಲಿರುವಂಥ ಶಿಕ್ಷಕರಿಗೆ ವಿಡಿಯೋ ಮಾಡ್ಕೊಳ್ಳೋದು, ನಿಮ್ಗೆ ಹೆಂಗೆ ನೇಮಕ ಮಾಡ್ಕೊಂಡಿದ್ದಾರೆ, ನಿಮ್ಮ ಕ್ವಾಲಿಫಿಕೇಷನ್ ಏನು ಅಂಥೇಳಿ ಅವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡೋದು. ಮತ್ತು ಅವ್ರು ಏನು ಮಾಡ್ತಾರೆ, ನಿಮ್ಮ ಹೆಣ್ಮಕ್ಳ ಶೌಚಾಲಯ ತೋರಿಸ್ರಿ ಅಂತ ಹೇಳ್ಕೊಂಡು ಆ ಕ್ಯಾಮ್ರಾ ಚಾಲು ಇಟ್ಕೊಂಡೆ ಲೈವ್ ಇಟ್ಕೊಂಡೇನೆ ಶೌಚಾಲಯಕ್ಕೆ ಹೋಗ್ತಾನೆ. ಅಲ್ಲಿ ಬಂದ ಕೂಡಲೇ ನೀವು ಮಾನ್ಯತೆ ಕೇಳಲ್ಲ, ಬಿಲ್ಡಿಂಗ್ ಇಲ್ಲ, ಅದು ಇಲ್ಲ ಅಂತ ಸುಮ್ಮನೆ ಏನೇನು ಕೇಳಿ ಹದರ್ಸ್ಕೇಶನ್ ಏನು ಮಾಡ್ತಾನೆ, ನಾವು ಅಂಜದೀವಿ ಅಂತಂದ್ರೆ ನೀವು ಹಣ ಕೇಳ್ತಾನೆ, ನನಗೆ 20,000 ಕೊಡ್ರಿ 30,000 ಕೊಡ್ರಿ ಅಂತ ಕೇಳೋದು. ಒಂದು ವೇಳೆ ನಾವು ದುಡ್ಡು ಕೊಡಲಿಲ್ಲ ಅಂದ್ರೆ ನಿಮ್ಮ ಶಾಲೆ ಕೆಟ್ಟದ ಹಂಗದ, ನಿಮ್ಮ ಸರಿ ಇಲ್ಲ ಅಂತೇಳಿ ಮೂಲಭೂತ ಸೌಲಭ್ಯ ಏನು ಇದ್ರು ಎಲ್ಲ ಇದ್ರೂ ಕೂಡ ಆ ರೀತಿ ನಮ್ಗೆ ತೊಂದರೆ ಕೊಡ್ತಿದ್ದಾನೆ. ನಮ್ಮ ಶಾಲೆಗಳು ಒಂದು ಶಾಲೆಯಲ್ಲಿ ಬಂದಾಗ ನಾವೆಲ್ಲರೂ ಸೇರ್ಕೊಂಡು ಅವ್ನಿಗೆ ಹೊಡಿಬೇಕು ಅಂತ ನಾವೆಲ್ಲ ತಯಾರಿ ಮಾಡ್ಕೊಂಡು ಕೂತಿದ್ದೀವಿ. ಅವಾಗ ಅವ್ನು ಓಡಿ ಹೋದ. ಅವಾಗ ನಮ್ಗೆ ನಾವು ಚಲೋ ಅದಂತ ನಾ ಪ್ರಚಾರ ಮಾಡ್ತೀನಿ, ಯೂಟ್ಯೂಬ್ನಾಗ ಎಲ್ಲ ಕಡೆ ಚಲೋ ಮಾಡ್ತೀನಿ ಹಾಕ್ತೀನಿ ಅಂತ ಹೇಳ್ತಾನೆ. ಮತ್ತೆ ಇವು ಏನು ಮಾಡ್ತಾರೆ, ಕ್ಯಾಮ್ರಾ ಇಟ್ಕೊಂಡು ಬರ್ತಾರೆ. ನೀವು ನೈಜ ಪತ್ರಕರ್ತರು ನಿಮ್ಮ ಹತ್ರ ಅಷ್ಟೇ ಅಂತ ಕ್ಯಾಮ್ರಾ ಇರಲ್ಲ. ದೊಡ್ಡ ಕ್ಯಾಮ್ರಾ ತೊಗೊಂಡು ಒಂದು ಕಾರ್ ತೊಗೊಂಡು ಕೈ ತುಂಬ ಬಂಗಾರ ಹಾಕೊಂಡು ಮಾಡ್ಕೊತ ಹಿಂಗೆ ಬಟ್ಟೆ ತೋರಿಸ್ಕೊತೀವಿ ಎಲ್ಲರಿಗೂ. ನಾನು ಇಷ್ಟು ಚಾನಲ್ ಅದಾವ, ನಾವು ಅಲ್ಲಿ ಅನ್ಸಿನಿ ಇಲ್ಲಿ ಅನ್ಸಿನಿ, ನಿಮ್ಗೆಲ್ಲ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂದ ಕೂಡಲೇ ಭಯ ಪಟ್ಟು ಬಿಡ್ತಾರೆ. ಅಷ್ಟು ಗೊತ್ತಿಲ್ಲ ಪಿಕ್ಚರ್ ಅಭಿ ಬಾಕಿ ಹೈ ಮೇರೆದು. ಹಲೋ ಸರ್ ಕೇಳ್ಸತ್ರಿ? ಹಾ ಹೇಳಿ ಸರ್, ಹೇಳ್ರಿ. ಏನಿಲ್ಲ ಸರ್, ಅದೇ ಎಲ್ಲಾರು ಸೇರಿದ್ವಿ. ಹಾ ಎಲ್ಲಾ ಸೇರಿದ್ವಿ, ನೀವು ಮೊನ್ನೆ ಮಾತಾಡ್ದಂಗೆ ಅಂದ್ವಿ ಎಲ್ಲರಿಗೂ. ಹಾ ಎಲ್ಲಾ ಸೇರಿ 1.5 ಲಕ್ಷ ರೂಪಾಯಿ ತನಕ ಆಗುತ್ತೆ ಮಾಡ್ರಪ್ಪ ಅಂತ ಎಲ್ಲರಿಗೊಂದು ಪ್ರಸ್ತಾವನೆ ಇಟ್ವಿ. ಅವ್ರು ಎಲ್ಲಾ ಶಾಲೆಯವ್ರು ವಜ್ಜೆ ಆಗತ್ತಪ್ಪ ಈಗ ಅಷ್ಟೇ ಎಲ್ಲರಿಗೂ ಕೊಡೋದು ವಜ್ಜೆ ಆಗತ್ತೆ. ಈ ಕನೆಗೆ ಕೋವಿಡ್ ಮುಗಿಸಿ ಆರಾಮ್ ನಡೆದೈತೆ ಸ್ವಲ್ಪ ಶಾಲೆಗಳು. ಇಷ್ಟು ದೊಡ್ಡ ಡೊನೇಷನ್ ಯಾಕೆ ತಗೋತಾರತ್ರಿ? ವಜ್ಜೆ ಆಗಿದ್ರೆ ಡೊನೇಷನ್ ಯಾಕೆ ತಗೋತಾರತ್ರಿ? ಅದು ಗೌರ್ಮೆಂಟ್ ಫೀಸ್ ಎಟ್ಟೆ ತಗೋತ ಹೇಳ್ರಲ್ಲ. ವಜ್ಜೆ ನನ್ನ ಮಕ್ಳು ಹೋಲ್ ಬಿಡ್ರಿ ಸರ್, ಹೋಲ್ ಬಿಡ್ರಿ ಬೇಡ. ನಾ ಆಕ್ಚುಲಿ ಹೆಂಗ್ ಗೊತ್ತೇನ್ರಿ, ಫ್ರೆಂಡ್ಶಿಪ್ ಮಾಡ್ತೇವಲ್ಲ ನಾವು ಹುಸುಳಿ ಮಕ್ಳು, ಹೋಲ್ ಬಿಡ್ರಿ. ನಾವ್ ಫ್ರೆಂಡ್ಶಿಪ್ ಮಾಡಿ ಮಾತಾಡ್ತೇವಲ್ಲ ನಾವೇ ಹುಸುಳಿ ಅಂದೆ. ನಾ ಆಕ್ಚುಲಿ ಹಂಗ ಯಾರಿಗೂ ಕಾಂಪ್ರಮೈಸ್ ಮಾಡಿ ಮಾತಾಡಂಗಿಲ್ಲ. ಎಲ್ಲಾರು ಅಂದಿರಲ್ಲ ಹೋಲ್ ಬಿಡ್ರಿ ಸರ್, ಒಂದ್ ಆಯ್ತು ಎಲ್ಲಾರು ಇದು ಮಾಡೋಣ ಬ್ಯಾಡ್ ಬಿಡ್ರಿ. ಹೋಗಲಕ್ಕ ಡೊನೇಷನ್ ಏನ್ ತಗೋತಾರ, ಹುಡುಗರ್ದು ಫೀಸ್ GST ಎಷ್ಟದ್ ಕಟ್ಟತ್ ಹೇಳ್ರಿ, ನಾಳೆ DDP ಕರ್ಕೊಂಡ್ ಬರ್ತೀನಿ ಮಾಡಲಕ್. ಬ್ಯಾಡ್ ಬಿಡ್ರಿ. ಸಾರಿ, ನಾವೇನ್ ನಿಮ್ಗೆ ಏನ್ ಕಾರ್ಯಕ್ರಮ ಬ್ಯಾಡ್ ಬಿಡ್ರಿ ಸರ್. ಕೋವಿಡ್ ಅಂದ್ರಲ್ಲ ಮತ್ತ್ ಮಕ್ಳ ಮೇಲೆ ರೊಕ್ಕ ತಿನ್ನಂಗಿಲ್ಲ ನೀವು. ಈಗ ಶಾಲೆಗಳದನ್ನು ಇಲ್ಲಿ ಸಣ್ಣ ಸಣ್ಣ ಶಾಲೆಗಳು ಬಾಳ ಅದಾವ ಸರ್. ಬ್ಯಾಡ್ರಿ ಸರ್, ನನಗ್ ನಾ ಏನೇನ್ ಸಣ್ಣವೇ ಇರ್ಲಿ ಏನೇ ಇರ್ಲಿ ಅದ ಏನದ ಕಾನೂನು ಚೌಕಟ್ಟಾಗ ಏನದ ಅದು ಮಾಡಲಕ್ಕ. DDP ಹೇಳ್ತೀನಿ ಹೋಗಲಕ್ಕ, ಯಾವ್ದಾವ್ ಸ್ಕೂಲ್ದು ಬರ್ತೀವಿ. ನಾ ಈಗ ಮತ್ ಮಕ್ಳ ಮೇಲೆ ಡೊನೇಷನ್ ತಗೋತಾರ, ಅದಕ್ಕೆ ಕೋವಿಡ್ ಇಲ್ಲತ್ತನ್ರಿ ಅವ್ರಿಗೆ. 1 ಲಕ್ಷ 60,000 60,000 70,000 ತಗೋತಾರ, ಅದಕ್ಕೆ ಕೊಡ ಕೋವಿಡ್ ಇಲ್ಲತ್ತನ್ ಅದಕ್ಕೆ. ನಮ್ಮಲ್ಲಿ ನಡೆಯುವುದೇ ಬಾಳ ಮ್ಯಾಕ್ಸಿಮಮ್ 10-12 ಸಾವಿರ. ಓಕೆ ಸರ್, ಓಕೆ ಇರ್ಲಿಲ್ರಿ. ನಾ ಏನಂದ್ರೆ ನಿಮ್ಗೆ ಆಯ್ತು ಇಲ್ಲ ಬಿಡ್ರಿಲ್ಲ, ನಾ ಏನು ಅಂದಿಲ್ಲ. ಈಗ ತಗೊಳಂಗಂದಿಲ್ಲ ಅಲ್ರಿ, ತಗೊಳಂಗಂದಿಲ್ಲ. ಆಯ್ತ್ ಬಿಡ್ರಿ, ತಗೊಳಕ್ ನಾ ಏನ್ ನಿಮ್ಗೆ ಹೌದ್ರಿ ಶಕ್ತಿಕುಮಾರ್ ಆಯ್ತ್ರಿ ನೀವು ನೀವೇ ಅಂದ್ರೆ. ಈಗ ನಾವೇನಂತಾರೆ ಸರ್, ನಮ್ಮಲ್ಲಿ ಯೂನಿಟ್ ಇರೋದ್ರಿಂದ ಎಲ್ಲಾ ಸಣ್ಣ ಶಾಲೆಗಳು ಬಾಳ ಅದಾವೆ ಅಂತ ವ್ಯಕ್ತಪಡ್ಸಕ್ ಅವ್ರಿಗೆ ತೊಂದರೆ ಆಗ್ತಾ ಇತ್ತು ಅಮೌಂಟ್ ಕೊಡಕ್ಕೆ ಅಂತ ಹೇಳ್ದೆ ನಾನು. ನಾ ಏನು ಅಮೌಂಟ್ ಕೇಳತಿಲ್ಲ ನಿಮ್ಗ. ನಾ ಏನಂದೆ ಕ್ಯಾಮ್ರಾ ತಗೋತಾರ ಅದೇನು ಮಾಡಿಸ್ರಿ ತಂದೆ ಬ್ಯಾಡ. ನಿಮ್ಗೆ ನಾವೇನ್ ಫೋರ್ಸೇಬಲ್ ಇಲ್ಲ, ನಾ ಏನ್ ಬ್ಲಾಕ್ ಮೇಲ್ ಮಾಡಕತ್ತಿಲ್ಲ. ನಿಮ್ದು ನಾನ್ ರಿಕಾರ್ಡಿಂಗ್ ಮಾಡ್ಕೋರಿ, ನಾ ಏನ್ ಫೋರ್ಸೇಬಲ್ ಇಲ್ಲ. ಇಲ್ಲ ಶಕ್ತಿಕುಮಾರ್ ಅವ್ರ ಏನಂದ್ರು, ಸಣ್ಣದ ಅಮೌಂಟ್ ಆದ್ರೆ ಏನಾರ ಆಗ್ಬೋದಾಗಿತ್ತು. 1.5 ಲಕ್ಷ ಗಟ್ಲೆ ಒಂದ್ಸೋದ್ ವಜ್ಜಾಗತ್ತೆ ಎಲ್ಲಾರು ಸೇರ್ಸಿ ಏನ ಮಾತು ಬಂತು. ಅದಕ್ಕೆ ನಿಮ್ಗೆ ಏನ್ ಇವತ್ತು ಆಗಿದ್ ಮೀಟಿಂಗ್ ಪ್ರಸ್ತಾವನೆ ನಿಮ್ಗೆ ಹೇಳಕತ್ತೀನಿ ಅಷ್ಟೇ. ಇರ್ಲಿ ಬ್ಯಾಡ್ರಿ. ಈಗ ಅವ್ರಂದ್ರಲ್ಲ ಯೂನಿಟ್ ಇರ್ಲಿ ಅದ್ ಏನೇ ಇರ್ಲಿ, ನಮ್ಗೇನ್ ಬಂದ್ರೆ ಅಲ್ಲಿ ಬಂದ್ ಸುದ್ದಿ ಮಾಡಿದ್ರೆ ನಮ್ಗೆ ಹೊಡಿತಾರ, ಏನ್ ಮರ್ಡರ್ ಮಾಡ್ತಾರ. ನಾವ್ ಬರ್ತೀವಿ, ನಮ್ದು ಏನಾದ್ರು ನಾವ್ ಇದ್ರಲ್ಲಿ ಈಗ ಇಲ್ಲಿಗಲ್ ಇದ್ರೆ ಮಾಡಿರ್ತೀವಿ, ಅದು ಹಾಕಿರ್ತೀವಿ. ನೀವ್ ಯೂನಿಟ್ ಇರ್ಲಿ ಏನೇ ಇರ್ಲಿ, ಯೂನಿಟ್ ಇದ್ರೆ ನಾವೇನ್ ಪಾಕಿಸ್ತಾನದಾಗ ಇಲ್ಲ. ನಾ ಏನ್ ಅಲ್ಲಿ ಬಂದ್ ಸುದ್ದಿ ಇಲ್ಲ ನಾನ್ ನಿಮ್ಗೆ ಒಂದ್ ಮಾತಂದಿದ್ದೆ ಗೊತ್ತ್ರಿ, ನಮ್ಮಲ್ಲಿ ಒಂದ್ ದೊಡ್ಡ ಶಾಲಿ ಸಣ್ಣ ಶಾಲಿ ಅಂತ ನಾವೇನು ಯಾವ್ದಕ್ಕೂ ವಿಚಾರ ಮಾಡಲ್ಲ. ಓಕೆ ಸರ್, ಇರ್ಲಿ ಎಲ್ಲಾರು ಅಷ್ಟೇ ಕೊಡ್ತೀವಿ ಅಂತ ಅಂದೆ ನಾ ನಿಮಗೆ. ಅಲ್ಲಲ್ಲ ನಾ ನಿಮ್ಗ ಅದು ಹೇಳಕತ್ತಿಲ್ಲ ನಿಮ್ಗ. ನಾ ಆಕ್ಚುಲಿ ತಲ್ಯಾಗ ಮೊದಲು ಹಾಕೋರಿ, ನಾನು ದುಡ್ಡು ಕೇಳಿದ್ದೆ, ದುಡ್ಡು ನಾವು ನೀಟ್ ರೊಕ್ಕ ಕೊಡ್ರಿ ಅಂತ ಅಂದಿಲ್ಲ. ನಾವು ಹೇಳಿಲ್ಲ, ನಾನ್ ಟೀಮ್ ಅವ್ರಿಗೆ ಹೇಳಿದ್ದೆ ಒಂದು ಕ್ಯಾಮ್ರಾ ನಿಡ್ಗುಂದಿ ವತಿಯಿಂದ ಗಿಫ್ಟ್ ಕೊಡಮಂತ ಅಂದಾರ. ಇದಕ್ ಕೇಳಿದ್ರ ನಮ್ಗೆ, ಇದಕ್ ಕೇಳಿತೇನೆ. ಮತ್ ಈಗ ಅವ್ರು ಇಲ್ರಿ ಕೋವಿಡ್ ಐತಿ ಅದೆಲ್ಲ ಹೇಳ್ಬಾರ್ದು ಸರ್. ಅದನ್ನ ನಾ ಒಂದ್ ಮಾತು ಹೇಳ, ನಾ ಶಿಕ್ಷಕರು ಬಾಳ ಗೌರವ ಕೊಡ್ತೀನಿ. ನೀವು ಒಂದ್ ಮಾತು ನಿಮ್ಗೆ ಯಾಕೆ ನಾ ಓಪನ್ ಆಗಿ ಮಾತಾಡತ್ತೀನಿ ಅಂದ್ರ, ಯಾವನೇ ಆದ್ರೂ 100% ಯಾವ್ದು ರೂಲ್ಸ್ ಪ್ರಕಾರ ನಾವ್ ಗಿಫ್ಟ್ ಕೊಡೋಣ ಅಂದಾಗ ಅವ್ರೇನಂದ್ರ ರೊಕ್ಕ ಕೊಟ್ರು ಅದೇ ಗಿಫ್ಟ್ ಕೊಟ್ರು ಅದೇ ಅಲ್ಲ ಸರ್ ಅನ್ನೋ ಮಾತಾಡಿದ್ರು. ಮತ್ ಅವತ್ತೇ ಹೇಳ್ಬೇಕಲ್ರಿ. ಅವತ್ತ ಅಲ್ಲಿ ನೀವು ಸೇರೋ ಅವಶ್ಯಕ ನೋಡ್ರಿ, ನೀವು ಸೇರೋ ಅವಶ್ಯಕತೆನೇ ಇಲ್ಲ. ನೀವೆಲ್ಲಾರು ನಾ ಜೋಶಿ ಸರ್ ಸ್ಕೂಲಿಗೆ ಬಂದಾಗ ನೀವೆಲ್ಲಾರು ಯಾಕೆ ಬಂದ್ರಿಪ್ಪ? ನಾ ನಿಮ್ ಸ್ಕೂಲಿಗೆ ಬಂದಾಗ ನೀವು ನಾವು ಮಾತಾಡ್ಬೇಕತ್ತೆ, ಶಕ್ತಿಕುಮಾರ್ ಏನೈತಿ ನೋಡಪ್ಪ, ನಾ ಇದು ತೊಗೊಳಂಗಿಲ್ಲ, ಎಲ್ಲ ಕರೆಕ್ಟ್ ಅದೀನಿ, ಏನ್ ಮಾಡ್ಕೋ ಹಿಂಗ ಅನ್ನೋದೈತಿ ನೀವು.
ನೀವೆಲ್ಲಾರು ಬಂದು ಯೂನಿಟ್ ಬಂದು ಆಯ್ತು ಸರ್ ಶಕ್ತಿಕುಮಾರ ಆಯ್ತು ಹ್ಞೂ ರೀ ಅಂತಂದ್ರಿ ನೀವ್ ನಿಮ್ಗೆ ಅದೇ ಮಾತಂದೆ. ಯಾಕಂದ್ರೆ ಈಗ ಎಲ್ಲಾರ ಮುಂದೆ ಪ್ರಸ್ತಾವನೆ ಇಟ್ಟು ಅವ್ರು ಏನ್ ಚರ್ಚೆ ಮಾಡ್ತಾರೆ ನಾನು ನಿಮ್ ಮುಂದೆ ವ್ಯಕ್ತಪಡಿಸ್ತೀನಿ ಅಂದೆ ನಾನು. ಸರ್ ಒಂದ್ ಮಾತ್ ಹೇಳ್ರಿ, ಡಿಸಿಷನ್ ನಾನ್ ತಗೊಳಕ್ ಬರಲ್ಲ ಸರ್. ಇಲ್ಲ ಇರಲ್ಲಕ್ಕ ನಾ ಎಲ್ಲಾರ್ದು ಮಾಡ್ಬೇಕತ್ ನಾ ನೋಡ್ರಿ, ಒಬ್ರದ್ದು ಮಾಡಿದ್ರು ಎಲ್ಲರಿಗೂ ಬಂದಂಗೆ ಒಂದ್ ಮಾತು, ಒಬ್ರದ್ದು ಸ್ತುತಿ ಮಾಡಿದ್ರು ಎಲ್ಲರದು ಮಾಡ್ದಂಗೆ. ನಾವ್ ಆಕ್ಚುಲಿ ಬಂದು ನಿಮ್ಗ ನಾ ಏನ್ ಬಂದ್ ಕೇಳಿದ್ನೆ, ನೀವ್ ಬರ್ರಿ ನಿಮ್ಗೆ ಎಲ್ಲಾರು ಬಂದ್ ಕೂಡ್ರಿ ಸೇರ್ರಿ ಅಂತ ಅಂದಿದ್ದಿಲ್ಲ. ನಾ ಬಂದಿದ್ದೆ ಸ್ಕೂಲ್ಗೊಂಡ್ ನೋಡ್ತಿದ್ದೆ, ನೋಡಿ ನಾವ್ ಮಾಡ್ತಿದ್ದೇವೆ. ನಾವು ಮಾಡಿದ್ರೆ 10 ಮಂದಿ, ನಿಮ್ಗೆ ಒಂದ್ ಮಾತು ಹೇಳ್ತೀನಿ ಕೇಳ್ರಿ, ನಾವ್ ಒಬ್ರು ಮಾಡೋದ್ರ 10 ಮಂದಿ ನೀವು ಆಮೇಲೆ ದುರುಪಯೋಗ ತಗೊಳ್ಸೆಲ್ಲ ಮಾಡ್ತಾರ. ಹಿಂಗ್ ವೀಕ್ನೆಸ್ ಅದಾವಪ್ಪ ಇಲ್ಲಿ ಅಂತೇಳಿ. ಇಲ್ಲ ನಮ್ದೇನಿತ್ತು ಸರ್, ನೀವು ಆಕ್ಚುಲಿ ನೀವು ಬಂದಿದ್ದು ಗೊತ್ತಾಗಿದ್ ನಾವೇ ಬಂದ್ವಿ. ಅದೇ ನೀವು ಯಾಕೆ ಬಂದ್ರಿಪ್ಪ, ನಿಮ್ ತಪ್ಪಿರ್ಲಾರ ಬಂದ್ರೆ? ಇಲ್ಲ ಯೂನಿಟ್ ನಾ ಏನ್ ಮಾಡ್ಲಾಕ್ ಬಂದ್ರಿ? ನಾ ಏನು ನಮ್ ನೋಡ್ರಿ ನಮ್ಗ ಹಂಗಲ್ಲ ಸರ್, ತಪ್ಪು ಒಪ್ಪಲ್ಲ. ನಮ್ಮಲ್ಲಿ ಏನಿದೆ, ಯಾರ್ದಲ್ಲಿ ಯಾವ್ದೇ ಸಾಲಿ ಫಂಕ್ಷನ್ ನಡೀಲಿ ಏನೇ ನಡೀಲಿ ನಾವೆಲ್ಲಾರು ಸೇರ್ ನಿಂತೆ ಮಾಡ್ತೀವಿ ಸರ್. ಈವನ್ ಸ್ಕೂಲ್ ಡೇಗಳಿಗಾದ್ರೂ ನಾವ್ ಮುಂದೆ ನಿಂತು ಮಾಡ್ತೀವಿ ಎಲ್ಲಾರ್ದು. ಡೇಟ್ಗಳು ನೋಡ್ ಸತ್ಯಕ್ ಹಾಕೋತೀವಿ ನಾವು. ಆಯ್ತು ಬಿಡ್ರಿ ಸೋಮಶೇಖರ್ ಸರ್, ಈಗ ನೋಡ್ರಿ ನಾವು ನಿಮ್ಗ ಗೌರವವಾಗಿ ಪ್ರೀತಿಯಿಂದ ಏನ್ರಿ ಅದೊಂದು ಗಿಫ್ಟ್ ಕೇಳಿದ್ರಿ, ನೀವು ಆಯ್ತ್ರಿ ಇಲ್ರಿ ಅಂದ್ರೆ ಮುಗ್ದ ಹೋಗಿತ್ತು. ನಾ ಏನ್ ನಿಮ್ ಫೋರ್ಸೇಬಲ್ ಮಾಡಿ ನೋಡ್ರಿ ನೀವ್ ಮಾಡ್ಲಿಕ್ಕ ಹಂಗ ನಾನ್ ಅಂತ ವ್ಯಕ್ತಿತ್ವ ನಂದಿಲ್ರಿ. ನೋಡ್ರಿ ಯಾರೇ ನಡೆಸಿದ ಸರಿ ಸರ್, ನಾನು ಅನ್ನಲ್ಲ ಈಗ ಆಕ್ಚುಲಿ ನಾನ್ ಸೇರ್ಸಿರ್ಲಿಲ್ಲ ಅಂತ ಇವತ್ತೆಲ್ಲ ಸೇರ್ಸಿದ್ವಿ. ಸೇರ್ಸಾದ್ಮೇಲೆ ಅವ್ರು ಬಂದಿದ್ದು ವ್ಯಕ್ತಪಡಿಸ್ದೆ ಅಷ್ಟೇ ನಿಮ್ಗೆ ನಾನು ಏನ್ ಹೇಳಿದ್ರು ಅಂತ. ಆಯ್ತು ಇರ್ಲ್ರಿ, ಅವ್ರೇನ್ ನಾ ಏನ್ ನಿಮ್ಗೆ ಮಾಡದ್ ನಾವೇನ್ ಫೋರ್ಸೇಬಲ್ ಮಾಡಿಲ್ಲ. ಇರ್ಲಕ್ ನಾ ನಿಮ್ಗೆ ನೋಡ್ರಿ ನೀವ್ ಮಾಡೇಬೇಕ್ರಿ ಸರ, ನೀವ್ ಕೊಡೇಬೇಕ್ರಿ ಅಂತ ನಾ ಯಾರಿಗಿ ಆಟ ಇಡಂಗಿಲ್ಲ. ಒಂದ್ ದಿವ್ಸ ನಮ್ ಕೈಯಾಗ ಅವ್ರು ಸಿಗಬೇಕಾ? ಅವ್ ಒಂದ್ ಮರ್ಯಾದೆ ಮುಗ್ದೈತಲ್ರಿ, ಏನಾಗುದ ಹೇಳ್ರಿ? ಮರ್ಯಾದೆ ನಾವೊಂದ್ ರೂಪ ಕಳ್ದೇವಿ, ಹೋಯ್ತಾ ಇಡೀ ಕರ್ನಾಟಕದ ಗೊತ್ತಾಯ್ತಾ? ಮರ್ಯಾದೆಗಿಂದ ವಾಪಸ್ ಬರುತ್ತಾ? ಈಗ ಕೋವಿಡ್ ನಾವ ಹೇಳಿದ್ರಿ, ಗೌರ್ಮೆಂಟ್ ಫೀಸ್ ಎಷ್ಟು ಅಷ್ಟೇ ತಗೋಬೇಕ್ರಿಪ್ಪ. ಯಾಕೆ ತಗೋತಿರಪ್ಪ? ಮಕ್ಕಳ ಮೇಲೆ ಸುಲಿಗೆ ಮಾಡಂಗಿಲ್ಲ ಶಿಕ್ಷಣ ಸಂಸ್ಥೆಗಳು, ನಿಮ್ದಂತಲ್ಲ ಶಿಕ್ಷಣ ಸಂಸ್ಥೆಗಳು ಮಾಡಂಗಿಲ್ಲ ಸರಿಯಾಗಿ. ಅವು ಗಾಡಿಗಳದ ಎಷ್ಟು ನಾವೆಲ್ಲ ತೆಗೆದು ರಗಡದಾವ್ ಸರ, ನಾವ್ ಯಾಕೆ ಅಂತ DDP ಆಗಿ ಬಿಟ್ಟಿಲ್ಲ. ಒಂದ್ ವಿಚಾರ ಹೇಳ್ಕೊಡ್ರಿ, ನಿಲ್ ಬಿಡ್ರಿ. ಆಯ್ತಾಯ್ತು ಸರ್, ನಾನು ಅವ್ರಿಗೆ ಮಾತಾಡ್ತೀನಿ ಸರ್. ಇಲ್ಲ ಏನ್ ಮಾತಾಡ್ದ ಬ್ಯಾಡ್ರಿ. ಹಾ ಸರ್. ಆಯ್ತು ಹೇಳ್ರಿ, ನೋಡೋಣ ಯಾವಾಗ ಮಾತಾಡ. ನಾ ಕೇಳಲಾರ್ದಂಗ ನಾ ಎಲ್ಲಿ ನಂಗೆ ಹೆಂಗ ಆಗಲ್ಲ ಅಂತ ಹೇಳಿ ನಾನು. ಅಲ್ರಿ ನೀವ್ ಅಂದ್ರಲ್ಲ, ಈಗ ನಾವೆಲ್ಲಾರು ಮಟ್ಟಕ್ಕೆ ಏನೇ ಇದ್ರು ಒಗ್ಗಟ್ಟಾಗಿರ್ತೇವೆ, ಇದಕ್ಕೆ ಯಾಕೆ ಒಗ್ಗಟ್ಟಾಗ್ಲಿ ನೀವು? ಅಲ್ಲ ಈಗ ನಾವು 1.5 ಲಕ್ಷ ಅನ್ನೋಣ ಎಲ್ಲಾರ್ಗ ಏನ್ ಅನ್ಸ್ಬಿಡ್ತು, ದೊಡ್ಡ ಅಮೌಂಟ್ ಅನ್ನೋಣ ಗಾಬರಿ ಆದ್ರು. ಅಲ್ರಿ ಒಂದೊಂದು ಹುಡುಗರಿಗೆ ಅದೇ ತಗೋದಿಲ್ಲ, ಅದು ಗಾಬರಿ ಆಗಲ್ಲ ಪಾಪ ಅವ್ರ ಪಾಲಕರು. ಸರ್ ಒಂದೊಂದು ಹುಡುಗರಿಗೆ 55,000 ತಗೋತೀರಿ, ಪಾಪ ಅವ್ರ ಗಾಬರಿ ಆಗಲ್ಲ ಪಾಲಕರು. ಸರ್ ಇದನ್ನ ನಿಮಗೆ ಯಾರೋ ತಪ್ಪು ಕಲ್ಪನೆ ಕೊಟ್ಬಿಟ್ಟಾರ. ನಮ್ಮ ನಿಡಗುಂದಲ್ಲಿ ಯಾರು 50,000 ತಗೊಳಲ್ಲ ಸರ್. ನೀವು ಇಲ್ಲ ನಾನು ಏನಂತೀನಲ್ಲ, ಇದನ್ನ ಬೇಕಾದ್ರೆ ನಮಗೂ ನಿಮ್ಗೆ ವೈಯಕ್ತಿಕವಾಗಿ ಮಾತಾಡ್ತೀನಿ. ನಮ್ಮಲ್ಲಿ ನಿಡಗುಂದಲ್ಲಿ ಯಾರು 50,000 ತಗೋತಾರೆ ಅಂದರೆ ನೀವು ಏನು ಹೇಳ್ತೀರ ಮಾಡಿಸ್ತೀವಿ, ಬೇಕಾದ ಸ್ಕೂಲ್ ಇರಲಿ. ಯಾಕಂದ್ರೆ ನಮ್ಮಲ್ಲಿ ಇಲ್ಲ ನನಗೆ ಕಾನ್ಫಿಡೆನ್ಸ್ ಐತೆ. ಯಾಕಂದ್ರೆ ಇದು ಬಿಜಾಪುರ ಸಿಟಿಯಲ್ಲಿ ಸರ್ ಯಾರೂ ಕೊಡಲ್ಲ. 15,000 10,000 ಕೊಡೋಕ್ಕೆ ಒದ್ದಾಡ್ತಾರೆ ಸರ್ ಇಲ್ಲಿ. ನಮ್ದು ಹಾಸ್ಟೆಲ್ ಇಲ್ಲ ಸರ್, ವಸತಿ ಯಾರ್ದು ಇಲ್ಲ ಸರ್ ಇಲ್ಲಿ. ಎಲ್ಲರೂ ಡೇ ಸ್ಕಾಲರ್ ಸ್ಕೂಲ್ಗಳು, ಎಲ್ಲರೂ ಡೇ ಸ್ಕಾಲರ್, ಯಾರ ಬಲ್ಲೂ ಹಾಸ್ಟೆಲ್ ಇಲ್ಲ ಇಲ್ಲಿ. ಎಲ್ಲರೂ ಬೆಳಿಗ್ಗೆ ಬರ್ತಾರೆ, 4:00 ಬಿಡೋರೆ. ನಮ್ಮಲ್ಲಿ ಹಾಸ್ಟೆಲ್ ಫೆಸಿಲಿಟಿ ಯಾವ ಸ್ಕೂಲ್ನಾಗೂ ಇಲ್ಲ ಸರ್. ಯಾರು ಸರ್? ಅದೇ ಹೇಳಿದ್ನಲ್ಲ, 10,000 12,000, ಭಾಳ ಅಂದ್ರೆ 18,000 ಮುಗೀತು. ಹೈಯೆಸ್ಟ್ 10th 18,000 ಇರಬೇಕು. ಅದಕ್ಕಿಂತ 2,000 ಹೆಚ್ಚು ಕಡಿಮೆ ಅಂದ್ರೆ 20,000 ಅಂದ್ರೆ ಮುಗಿದೋಯ್ತು. ಇದ್ರ ಮೇಲೆ ನಮ್ಮಲ್ಲಿ ಯಾರ ಬಲ್ಲೂ ಸಾಲಿದಿರಿ ಈ ಇರುವುದೇ ಕೊಡಂಗಿಲ್ಲ. 50,000 ಯಾರು ಕೊಡ್ತಾರೆ ಸರ್ ಇಲ್ಲಿ? ಯಾಕಂದ್ರೆ ನಿಮಗೆ ಯಾರು ಸ್ವಲ್ಪ ತಪ್ಪು ಮಾಹಿತಿ ಕೊಡಿ, ನಿಮಗೆ ಸುಮ್ಮನೆ ನಾನು ವೈಯಕ್ತಿಕವಾಗಿ ನಿಮ್ಗೆ ಕರೆಕ್ಟ್ ಮಾಡಕತ್ತೀನಿ ಅಷ್ಟೇ. ಯಾರ ಬಲ್ಲೂ ಹಾಸ್ಟೆಲ್ ಇಲ್ಲ. ಈಗ ಯಾವ್ದು ನೀವು ಯಾವ್ದಾರು ಕರೆಕ್ಟ್ ಇರ್ಬೋದು. ಮನೆ ಒಂದು ಯಾವ್ದೋ ಸ್ಕೂಲ್ ಇನ್ಸಿಡೆಂಟ್ ಆಯ್ತಪ್ಪ, ಒಂದು ಯಾವ್ದೋ ಸ್ಕೂಲ್ ಬರ್ತಾ ಇರೋದು. ಇದು ನಮ್ಮ ಸ್ಕೂಲ್ದೇ ಸರ್ ಅದು. ಅದೇ ನಿಮ್ದು ಹೀಗಾಗಿ ಒಂದು 15 ದಿನ ಆಯ್ತು ರೀ, 1 ತಿಂಗಳು ಮ್ಯಾಕ್ಸಿಮಮ್. 1 ತಿಂಗಳು ಆಯ್ತು ರೀ. ಅವ್ರಿಗೇನು ಪರಿಹಾರ ಕೊಟ್ರಿ? ಇಲ್ಲ, ಅವೆಲ್ಲ ಮಾಡಿಸಿ RTO ಅವ್ರು ಬಂದರು, ಎಲ್ಲ ಮಾಡ್ಕೊಂಡ್ರು, ಅವ್ರವ್ರು ತೊಗೊಂಡೋದ್ರೆ ಎಲ್ಲ ಕ್ಲಿಯರ್ ಆಯ್ತದೆಲ್ಲ. ಇನ್ಶೂರೆನ್ಸ್ ಇತ್ತು, ಎಲ್ಲ ಇತ್ತು, ಅವ್ರು ಮಾಡ್ಕೊಂಡು ಹೋದ್ರೆ ಎಲ್ಲ ಕ್ಲಿಯರ್ ಆಯ್ತದು. RTO ಅವ್ರು ಬಂದಿದ್ರು, ಎಲ್ಲ ನಮ್ಮ ಪಕ್ಕಾ ಡಾಕ್ಯುಮೆಂಟ್ ಇದ್ದು ಮುಗಿಸಿದ್ವು ಅದನ್ನೆಲ್ಲ. ಅವತ್ತಾದರೂ ಎಲ್ಲ ಸಾಲಿಯವರು ಸೇರಿದ್ರು ಸರ್. ನಮ್ಮ ಸಾಲಿದೆ ಆದ್ರೂ ಎಲ್ಲ ಸಾಲಿಯವ್ರು ನಿಂತು
ಅವ್ರಿಗೇನು ಮಾನವೀಯ ದೃಷ್ಟಿಯಿಂದ ಏನು ಮಾಡಿಸ್ಕೊಟ್ಟು ಅಂತ್ಯಕ್ರಿಯೆ ಮಾಡಿಸಿ ಅವ್ರಿಗೆ ಕೇಸ್ ಹಾಕೊಂಡು ಕೊಡ್ರಿ, ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ವಿ. ಇಲ್ಲ ಅವೆಲ್ಲ ಮಾಡ್ಕೊಂಡ್ವಿ ಸರ್. ಅವ್ರು ಏನಾದ್ರು ಹಿರಿಯರಲ್ಲಿ ಮಾತಾಡಿದ್ರು ಮಾಡಿಸ್ಕೊಟ್ಟು ಕೇಸಿಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಕಳ್ಸೀವಿ. ಇಲ್ಲ ಅದು ಏನು ಹಿರಿಯರು ಹೇಳಿದ್ರೆ ಅದಕ್ಕೆ ಮಾಡಿಸ್ಕೊಂಡ್ರು ಸರ್. ಅವ್ರವ್ರ ಹಿರಿಯರೇ ಮುಗಿಸ್ಕೊಂಡ್ರು. ಅವ್ರಿಗೆ ಕೇಸ್ ಒಂದು ಸಪೋರ್ಟ್ ಮಾಡ್ರಪ್ಪ ಅಂದ್ರೆ ಸಪೋರ್ಟ್ ಮಾಡಿವಿ ಸರ್. ಅದಕ್ಕೆ ಕೇಸ್ ನಡೆಯೋಕ್ಕೆ ಮಾಡ್ತೀರಿ ಅಂದಾರೆ ಸರ್. ಮಾಡಿರಿ ಅಂತ ಹೇಳಿವಿ. ಇನ್ಶೂರೆನ್ಸ್ ತಗೊಳ್ರಿ ಅಂತಲೇ ಹೇಳಿವಿ. ಹಾಂ ಅದು ಇಲ್ಲ, ಅದು ಏನು ಹಿರಿಯರು ಮುಗಿಸಿದ್ರೆ ಅದು ಮಾತಾಡಿವಿ, ಅದು ಮಾಡಿಸ್ಕೊಟ್ಟಿವಿ ಅವರಿಗೆ. ಅಂದರೆ ನಿಮಗೆ ಸ್ವಲ್ಪ ಯಾರೋ ತಪ್ಪು ಅಭಿಪ್ರಾಯ ಕೊಟ್ಟಿದ್ದರೆ ನಿಮ್ಗೆ ಸರಿ ಇರಲಿ. ನಾನು ಜಸ್ಟ್ ನಿಮ್ಮ ಇನ್ಫಾರ್ಮೇಷನ್ಗೆ ಹೇಳಿದೆ ನಾನು. ಹಾಂ 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 ಯಾರು 100% ಯಾರು ಕರೆಕ್ಟ್ ಇರಲ್ಲ. ಅದಕ್ಕೆ ನೀವು ಆಯ್ತು ಸರ್ ಅದಾಗಲ್ಲ, ಐತಿ ಏನ್ರಿ ಮಾಡ್ತೀವಿ ಅಂದ್ರೆ ಒಂದು ಮಾತು ಬೇರೆ ಇರ್ತದೆ. ಆಯ್ತು ಸರ್ ಕಾರ್ಯಕ್ಕೆ ನೀವು ಇದು ಮಾಡ್ತೀವಿ ಸರ್, ನೀವು ಖಂಡಿತ ಅದು ಆಗಂಗಿಲ್ಲ ಸರ್ ಅಂತಂದ್ರಲ್ಲ. ಇಲ್ಲ ಸರಿ, ನಾನು ಎಲ್ಲರ ಮುಂದೆ ಇಟ್ಟಾಗ ಅವ್ರು ಬಂದಿದ್ದ ಅಭಿಪ್ರಾಯ ನಿಮ್ಮ ಮುಂದೆ ಇಟ್ಟಿನಿ ಅಷ್ಟೇ. ಇಷ್ಟಿಷ್ಟು ದೊಡ್ಡ ಅಮೌಂಟಿಗೆ ಆಗಲ್ಲ ಅಂತ ಹೇಳಿದ್ರು ಅಂತ ಹೇಳ್ದೇನೆ. 1.5 ಲಕ್ಷದ ಕಟ್ಲಿ ಅಂದರೆ ಎಲ್ಲಿಂದ ತರಮ್ ಸರ್, 20 ಸಾಲಿಯವ್ರು ಸೇರ್ತೀವಿ, 10,000 15,000 ಸಾವಿರ ಎಲ್ಲಿಂದ ಕೊಡಮ್ಮ ಅಂತಂದರು. ಹಾಂ ಈಗೇನಾಗುತ್ತೆ, ಈಗ ಒಬ್ಬರು ಕೊಟ್ಟಿವಿ ಅಂದರೆ ಎಲ್ಲರೂ ಕೊಡೋಕೆ ಕೇಳ್ಕೊಂಡೇ ಹೋಗ್ತಾರಿನ್ನ. ನೀವು ಒಬ್ಬರಿಗೆ ರುಚಿ ಹೆಚ್ಚಿಸ್ಬೇಡ್ರಿ ಅಂತ ನಮಗೆ ಬೈದ್ರು ಹೊಳ್ಳಿ. ಈಗ ಅವ್ರು ನಾವು ಪಬ್ಲಿಕ್ನಾಗ ಇರ್ತೀವಿ ಅಂದಾಗ ಒಬ್ಬರು ರುಚಿಯಾಗಿ ಕೊಟ್ಟಿವಿ ಅಂದರೆ ಎಲ್ಲರಿಗೂ ಹತ್ತಾರೆ ಸರ್. ಈಗ ಅವರಿಂದ ಯಾರಿಗಾರು ಸುದ್ದಿ ತಿಳ್ಕೊತಾರೆ, ನಾಳೆ ನಮ್ಮವರು ಹೊಳ್ಳಿ ಬೀಳ್ತಾರೆ. ಹಂಗಂತ ಹೇಳೋಣ ನಾನು ಏನೂ ಮಾತಾಡೋಕ್ಕಾಗಲಿಲ್ಲ. ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ, ಏನೂ ಮಾಡಲಿಲ್ಲ. ಆಮೇಲೆ ಎಲ್ಲರೂ ಸೇರಿದ್ವಿ ಇವತ್ತು. ಸರಿ ಸರಿ ಸರಿ. पिक्चर अभी बाकी है मेरे दो. ಹಲೋ ಹೇಳ್ರಿ. ನೀವು ಹೇಳಿದಿಲ್ಲ ಸರ್, ಯಾರ್ರಿ? ಅಮೌಂಟ್ ಸರ್, BMS ಕಾಲ್. ಯಾರು ಮಾತಾಡಿದ್ರಿ? BMS ಸ್ಕೂಲಿಂದ ಸರ್. ಯಾರು BMS ಸ್ಕೂಲಿಂದ ಯಾರು ಮಾತಾಡಿದ್ರಿ? ಮ್ಯಾಥ್ಸ್ ಟೀಚರ್. ಯಾವ ಮ್ಯಾಥ್ಸ್ ಟೀಚರ್ ರೀ? ಗಣಿತ ಟೀಚರ್ ಸರ್. ಹಾಂ, ಗಣಿತ ಟೀಚರು. ಎಲ್ಲಿವ್ರಿ? ನಿಡಗುಂದಿ ಸರ್. ಹಾಂ ಹೇಳ್ರಿ, ಏನಾಯ್ತು? ಮತ್ತೆ ಅಮೌಂಟ್ ಹೇಳಿದಿಲ್ಲ ಸರ್, ಅಮೌಂಟ್ ರೆಡಿ ಮಾಡಿವಿ. ಎದಕ್ಕೆ ಎಲ್ಲಿ ಕೊಡ್ಬೇಕು ಸರ್ ನಿಮಗೆ? ನೀವು ಕೇಳಿದಿಲ್ಲ ಸರ್, ನಿಮ್ಮ ಸ್ಕೂಲ್ ಬಗ್ಗೆ ಚೆನ್ನಾಗಿ ಇದು ಮಾಡ್ತೀವಿ, ನೆಗೆಟಿವ್ ಆಗಿ ಪಾಸಿಟಿವ್ ಆಗಿ ಹೇಳ್ತೀನಿ, ನಮ್ಗೆ ಒಂದು 20,000 ರೂಪಾಯಿ ಅರೇಂಜ್ ಮಾಡಂತ ಅಂದಿರಲ್ಲ. ಯಾರಿಗೆ ಹಚ್ಚಿರಿ ನೀವು ಫೋನ್? ಶಕ್ತಿ ಕುಮಾರ್. ಮತ್ತೆ ಈಟ್ ದಿವಸ ಮಾಡಿದ್ ಏರಿದ್ ಗೊತ್ತಾಗಿಲ್ಲ ನಿಮಗೆ? ಈಗ ಡಾಕ್ಯುಮೆಂಟ್ಸ್ ಕೊಡ್ರಿ, ಅಮೌಂಟ್ ಅದಕ್ಕೆ ಕೊಡ್ತೀರಿ? ಅಮೌಂಟ್ ಅಲ್ಲ, ನಾ ಏನ್ ನಿಮ್ ಇದ್ರ ನೋಡ್ರಿ, ನಾನು ಹುಚ್ಚು ನೀವೇ ಕೇಳತ್ತಲ್ಲ. ಅಮೌಂಟ್ ಕೇಳಿರಿ ನಾ ಏನ್ ಕೇಳಿ ನಿಮ್ಗೆ ಅಮೌಂಟ್ ಕೊಡ್ರಿ, ನಾ ನಿಮ್ ಸ್ಕೂಲ್ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡ್ತೀವಿ ಅಂದ್ರಲ್ಲ ಸರ್. ಯಾವಾಗ ಅಂದಿದ್ದು? ಒಂದ್ 3-4 ದಿನದ ಹಿಂದೆ. ಏನ್ ಅಂದಿದ್ ನಿಮ್ಗ? ನೀವು ನಮ್ಮ ಅಧ್ಯಕ್ಷರಿಗೆ ಹೇಳಿದ್ರಲ್ಲ. ಯಾವ ಅಧ್ಯಕ್ಷರು? ನಮ್ಮ ಅಧ್ಯಕ್ಷ. ನೀವು ಮೊದಲ ರೂಲ್ಸ್ ತಗೋರಿ, ಎಲ್ಲ ಮೊದಲ ಪರ್ಮಿಷನ್ ತಗೋರಿ. ಪಾಪ ಮಕ್ಕಳ ಭವಿಷ್ಯ ಐತಿ. ಆ ಹುಡುಗ ಅಲ್ಲ ಪರ್ಮಿಷನ್ ಐತಿ ಸರ್, ಪರ್ಮಿಷನ್ ಐತೆ. ಇದ್ರ ಮತ್ ಕೊಡ್ರಲ್ಲ. ನೀವು ನೆಗೆಟಿವ್ ಆಗಿ ಇದ್ ಮಾಡಿದ್ರಲ್ಲ ಅವತ್ತು ಬಂದ್ಬಿಟ್ಟು. ಪಾಸಿಟಿವ್ ಆಗಿ ಮಾಡ್ಬೇಕಂದ್ರೆ ನಮ್ಗೊಂದು ಮತ್ತೆ ಕ್ಯಾಮ್ರಾ ಒಂದು ವ್ಯವಸ್ಥೆ ಮಾಡ್ಕೊಡ್ಬೇಕು ನೀವು ಅಂತ ಹೇಳಿದ್ರಲ್ವಾ? ಏನಂದ್ರೆ ಪಾಸಿಟಿವ್ ಆಗಿ ಮಾಡ್ಬೇಕಂದ್ರ ನೀವೆಲ್ಲ ಪ್ರೈವೇಟ್ ಸ್ಕೂಲ್ ಅವರು ಹಾಕಿ 1.5 ಲಕ್ಷ ನಮ್ಗೆ ಜಮಾ ಕೊಡ್ರಿ. ಅಲ್ಲ ನೀವ್ ಯಾಕೆ ಓಡಿ ಬಂದ್ರೆ ಎಲ್ಲರೂ ಪ್ರೈವೇಟ್ ಸ್ಕೂಲ್ ನೀವೇ ಹೇಳಿದ್ರಲ್ಲ ಸರ್ ರಿಪೋರ್ಟ್. ನೀವು ಜೋಶಿ ಅವ್ರ ಸ್ಕೂಲ್ ಹೋದಾಗ ಯಾಕೆ ಓಡಿ ಬಂದ್ರಿ ಎಲ್ಲರೂ? ಎಲ್ಲಿ ಓಡ್ ಬಂದು? ಅಲ್ಲಿ ಸ್ಕೂಲಿಗೆ ಬಂದ್ರಲ್ಲ ಎಲ್ಲರೂ ಬಂದು, ಶಕ್ತಿಕುಮಾರ್ ನಮಸ್ಕಾರ ಸರ್, ಹಿಂಗೈತ್ರಿ ಹಂಗೈತ್ರಿ ಯಾವ್ದೋ ಅಲ್ಲ ನಿಮ್ದು ಅವ ಹಂಗಾದ್ರಿ ಕರ್ನಾಟಕದಾಗ ಅವ ಹಂಗ ಇಟ್ರಿ ನೀವು. ಅದೇ ಇವತ್ತು ಗೊತ್ತಾಯ್ತಲ್ಲ, ಎಲ್ಲಾ ಕಳ್ಳರನ್ನ ಒಂದೇ ವೇದಿಕೆ ಸೇರ್ತಿದೆ. ಶಕ್ತಿಕುಮಾರ್ ಧಿಕ್ಕಾರ. ಎಷ್ಟು ಕೊಡ್ಬೇಕು ಸರ್? 1.5 ಲಕ್ಷ ಕೊಡ್ಬೇಕಾ ನಿಮ್ಗೆ? ಯಾರಿಗೆ? ನಿಮ್ಗೆ. ಎಲ್ಲ ನೀನೇ ಮಾತಾಡ್ತಲ್ಲ, 1.5 ಲಕ್ಷ ಕೊಡ್ಬೇಕಾ 2 ಲಕ್ಷ ಕೊಡ್ಬೇಕು? ನೀವೇ ಅಂದ್ರಲ್ಲ. ಯಾವಾಗ ಅಂದಿದ್ದು? ಮೊನ್ನೆ. ಅಲ್ಲಪ್ಪ, ನೀನೇ ಸೃಷ್ಟಿ ಮಾಡ್ಕೊಂಡು 1 ಲಕ್ಷ ಕೊಡ್ಬೇಕಾ 2 ಲಕ್ಷ ಕೊಡ್ಬೇಕಾ? ಸೃಷ್ಟಿ ಮಾಡೋದಲ್ಲ, ನೀವ್ ಒಂದ್ ಕ್ಯಾಮ್ರಾ ಕೊಡ್ಸಿ ಅಂದಿರಲ್ಲ ಸರ್. ನಮ್ಗೊಂದ್ ಕ್ಯಾಮ್ರಾ ಕೊಡ್ಸಿ ನೀವು. ಅವ್ರಿಗೆ ಏನಂದ್ರು, ನಮ್ದು ಏನು ಹುಳುಕ್ ತೆಗಿಬೇಡ ಸರ್, ನಾವು ಗಿಫ್ಟ್ ಕ್ಯಾಮ್ರಾ ಕೊಡ್ತೇವೆ ನಿಮ್ ಕಾರ್ಯಕ್ರಮಕ್ಕ ಅಂದ್ರು. ನಿಮ್ ಚಾನಲ್ ಒಂದು ಗಿಫ್ಟ್ ಕೊಡ್ತೇವೆ. ಗಿಫ್ಟ್ ಯಾರು ತಗೊಳಂಗಿಲ್ಲ, ಈ ರಾಜ್ಯದಾಗ ಯಾರು ರಾಜಕಾರಣಿಗಳು ತಗೊಳಂಗಿಲ್ಲ. ನಿಮ್ ಸ್ಕೂಲ್ಗಳು ಹುಡುಗರು ಪಾಸಂಗನ ಸರ ನಮ್ದೊಂದು ಗಿಫ್ಟ್ ಅಂದ್ರೆ ನೀವು ತಗೊಳಂಗಿಲ್ಲ. ಈ ಹುಡುಗ ಕುರ್ಚಿ ಕೊಟ್ಟಾನ. ಹೇಳ್ರಿ.
ಹೇಳ್ರಿ ಶಕ್ತಿಕುಮಾರ್ ಅವ್ರೆ, ಹೇಳ್ರಿ. ಗಿಫ್ಟೇ ಕೊಡ್ರಿ ನೀವೆಲ್ಲ ಸಂಸ್ಥೆ ಸೇರಿ ಅಂತ ಹೇಳಿದ್ರಲ್ಲ. ಅವ್ರು ಗಿಫ್ಟ್ ನಮ್ಗೊಂದ್ gift ಕೇಳ್ತಾರಿ, ಗಿಫ್ಟ್ ಕೇಳಕ್ಕೇನ್ ತಪ್ಪದ? ಅದೇ ಮತ್ತೆ 20,000 ಫೋನ್ ಪೇ ಮಾಡ್ಬೇಕಾ ನಿಮ್ಗೆ ಈಗ? ಮರ ನೀ ಮಾತಾಡೋದೆಲ್ಲ ರೆಕಾರ್ಡಿಂಗ್ ಅಲ್ಲ, ನೀನೇ ಹೇಳಕತ್ತಿಲ್ಲ ಫೋನ್ ಪೇ ಮಾಡ್ಲಿ ಅಂತ ಹೇಳಿ. ಈ ತರ ಅಲ್ಲ, ನಿನ್ಗಿದ್ರೆ ಯಾರಿಗಾರ ಪಾಪ ಬಡವ್ರು ಕೊಡು, ಪಾಪ ಅದೇ ಮಕ್ಕಳಿಗೆ ಏನು ಸ್ವಲ್ಪ ನೀವು ನಿನಗಪ್ಪ, ನಿನಗ್ ಕೊಡ್ಬೇಕಲ್ಲಪ್ಪ ಶಕ್ತಿಕುಮಾರ್. ಆ ಎಕ್ಸಿಡೆಂಟ್ ಆಗ್ಯದಲ್ಲ ಪಾಪ ಹುಡುಗ ಕೊಡ್ರಿ ಹೋಗಲಕ್ಕ, ಅವ್ರ ತಾಯಿ ತಂದಿ ಕೊಡ್ರಿ. ಆಕ್ಸಿಡೆಂಟ್ ಮಾಡಿದ್ ನೀವೇ ಅಲ್ಲ? ಯಾರು? ನೀವಲ್ಲ? ಹೌದ್, ನಾನೇ ಆಕ್ಸಿಡೆಂಟ್ ಮಾಡಿರಲ್ಲ, ಹಂಗಾರ ಕೇಸ್ ಮಾಡ್ರಿ. ನಾನೇ ಬಸ್ ಯಾವ್ದ ಡ್ರೈವರ್ ಹೋಗಿ ಮತ್ತೆ ಲೈಸೆನ್ಸ್ ಕೊಡು ಅದು ಕೊಡು ಅಂದ್ರೆ ಪಾಪ ಡ್ರೈವರ್ ಎದ್ಕೊಂಡು ಹೆಂಗ್ ಬೇಕಂಗ್ ಓಡಿಸ್ಬಿಟ್ಟು ಕಾರಣ ನೀವಲ್ಲ ಆಗಿರಲ್ಲ? ಹೌದು, ಅಲ್ಲಿ ನಾನೇ ಇದ್ನಲ್ಲ ಅವತ್ತ. ಮತ್ತೆ ನೀವೇ ಇದ್ರಲ್ಲ? ಮತ್ತೆ ಅಲ್ಲಿ ಕಂಪ್ಲೇಂಟ್ ಮಾಡ್ಬೇಕಿತ್ತು ನನ್ ಮೇಲೆ. ಕಂಪ್ಲೇಂಟ್ ಅದು ಆಗಂಗ ಆಗ್ತದ ಅದು. ಹಾ, ಮತ್ ಕಂಪ್ಲೇಂಟ್ ಯಾಕೆ ಆಗ್ಲಿಲ್ಲ? ಅವಾಗ ಆಗುತ್ತೆ ಅದು. ನೀ ಮಾಸ್ತರ್ ನಾನು ಬಾಯಿಗೆ ತರಿಸ್ತಿ ಮಳ ಮುಕ್ಳ್ಯಾಗ ದಮ್ ಇಲ್ಲ. ನಿನ್ನ ಹೆಸರು ಏನು ಹೇಳು? ಅವನ ಹೆಸರು ಬರ್ಕೋ ರೆಕಾರ್ಡಿಂಗ್ ಅದ. ನಿನ್ನ ಹೆಸರು ಹೇಳು, ಹೆಸರು ಬರ್ಕೋ. ಇವನೇ ಫೋನಿಗೆ ಆಮೇಲೆ ಹೊಟ್ಟಕತ್ತ ನೀವ ಪತ್ರಕರ್ತರಿಗೆ ನಾನು ಏಟ್ ಕೊಡ್ಲಿ ಏನ್ ಕೊಡ್ಲಿ ಎಟ್ ಮುಗ್ಳಾಗ ಹೆಚ್ಚಾಗ ರೊಕ್ಕ ನಿನಗ ಹುಡುಗರು ತಗೊಂಡ್ ಪಾಪ ಡೊನೇಷನ್ ತಗೊಂಡು. ನೀನ್ ಕೇಳಿದ್ಯಲ್ಲಪ್ಪ ರಾಜಾ? ಕೊಡು, ನೀ ಅವನ ಹೆಸರು ತಗೋ. ನಿನ್ನ ಹೆಸರು ಹೇಳ, ನಿನ್ನ ಹೆಸರು ಹೇಳ, ನಿಮ್ಮ ಅಪ್ಪ ಕೊಟ್ಟಿದ್ದು ನಿನ್ನ ಹೆಸರು ಹೇಳ. ಬಾ ಸ್ಕೂಲಿಗೆ ಬಾ. ನಿಮ್ಮ ಅಪ್ಪನ ಹೆಸರು ಹೇಳು. ನಿಮ್ಮ ಅಪ್ಪ ಸ್ಕೂಲಿಗೆ ಬಾರಲ್ಲ? ನೀ ಸ್ಕೂಲ್ ಯಾವ್ದು? ಮತ್ತೆ ಹೇಳಿದ್ನಲ್ಲ ನೀನು ಅವಾಗ್ಲೇ. ಯಾವ್ದು ಯಾವ್ದು ಸ್ಕೂಲ? ನೀನ್ ಯಾವ್ಯಾವ ಸ್ಕೂಲ್ಗೆ ಹೋಗಿದ್ದಿ? ನಿಂದ ಯಾವ್ದು ಸ್ಕೂಲ್ ಹೇಳೋ? ನಿಮ್ಮ ಅಪ್ಪನ ಹೆಸರು ಹೇಳೋ. ನಿಮ್ಮ ಅಪ್ಪರೇ ಹುಟ್ಟಿ ಇಲ್ಲಿ. ನಿಮ್ಮ ಅಪ್ಪನ ಹೆಸರು ಹೇಳಕ್ ಆಗಂಗಿಲ್ಲ? ನಿಮ್ಮ ಅಪ್ಪನ ಹೆಸರು ಹೇಳ. ಬೂಸರ್ ಕೊಡ್ತೀನಿ, ನೀನೇ ಫೋನ್ ಹಚ್ಚಿ ಈಗ. ಯಾಕೆ ಬಯಸ್ಕೋತೀವಿ ಸುಮ್ಕೆ ಈಗ ವೈರಲ್ ಮಾಡ್ತೀನಿ ತಡಿ. ಇವನ ಹೆಸರು ಜರ್ನಲಿಸಮ್ ಮಾಡಿದ್ಯಾ ಏನ್ ಮಾಡಿದ್ಯಪ್ಪ ಶಕ್ತಿಕುಮಾರ್? ನಿನಗ ನನ್ನ ಭಾಷೆದಾಗ ಅವತ್ತು ಶಬ್ದಗಳಿಂದ ಮಾತಾಡ್ತಿಯಲ್ಲ. ಮತ್ತೆ ನೀ ಸಾಲಿ ಮಾಸ್ತರ್ ಆಗಿ ಸರಿಯಾಗಿ ರೂಲ್ಸ್ ತಕೋರು. ಸರಿಯಾಗಿ ಮತ್ತೆ ನಾನು ಕರೆಕ್ಟ್ ಆಗಿ ಮಾತಾಡಕತ್ತೀನಿ, ನೀನ್ ಮಾತಾಡೋದು ಅವಶ್ಯ ಶಬ್ದಗಳಿಂದ. ಸರಿಯಾಗಿ ನೀ ಇದು ತಕೋ. ಸರಿಯಾಗಿ ಸ್ಕೂಲ್ ಸರ್ಕ್ಯುಲರ್ ಹೆಂಗದ ಮೊದಲ ನಿಮ್ ಸಾಲಿ ಒಳಗೆ ಎಷ್ಟು ಅನ್ಎಜುಕೇಟೆಡ್? ಜರ್ನಲಿಸಮ್ ಮಾಡಿದ್ಯಾ? ಯಾರು ನಡ್ಕೊಂಡ್ ಬಂದಿದ್ಯಾ? ಯಾವ್ದು? ಬಾ ತೋರಿಸ್ತೀನಿ ನಿನಗ. ಇಲ್ಲಿ ಬಾ ತೋರಿಸ್ತೀನಿ ಬಾ. ನನ್ನ ಹತ್ರ ಏನ್ ಮಾಡಿದ್ನಿ ಏನಿಲ್ಲ ತೋರಿಸ್ತೀನಿ ಬಾ ನಿನಗ. ಜರ್ನಲಿಸಮ್ ಮಾಡಿದ್ರೆ ಬಾರು ಒಂದು ಇನ್ಸ್ಟಿಟ್ಯೂಟ್ಗಳು ನಡೆಸ್ತಾವಂದ್ರೆ ಅದು ಕರೆಕ್ಟ್ ಆಗಿ ಮಾಡ್ತಿರ್ತಾರೆ. ಜರ್ನಲಿಸಮ್ ಮಾಡ್ದವ್ ಹೊಟ್ಟೆ ಕೇಳಬೇಕಲ್ಲ. ಇವತ್ತಿನ ದಿನಲಿ ನಮ್ಮ ಇಂಡಿಯಾದಲ್ಲಿ ಸಾಕ್ಷರತೆ ಮಟ್ಟ ಜಾಸ್ತಿ ಆಗೋದ ಕಾರಣ ಪ್ರೈವೇಟ್ ಸ್ಕೂಲ್ಗಳು. ಯಾರು? ಅದನ್ನ ಅರ್ಥ ಮಾಡ್ಕೊಳ್ರಿ. ಯಾರು? ನಾ ಏನ್ ಅಂದಿಲ್ಲ. ಈಗ ನಾ ನಿಮ್ಗೆ ನೀವ್ ಮಾಡಂಗಿತ್ರ ರಾಜಕಾರಣದಲ್ಲಿ ಹೋಗ್ರಿ, ಮಾಡ್ರಿ. ಎಷ್ಟು ಫಾಡ್ ಮಾಡ್ಯಾರ, ಅದಕ್ಕೊಂದ್ ಅರ್ಥ ಇರುತ್ತೆ. ಇಲ್ಲ, ನೀವು ಹೇಳ್ರಿ. ನೀವು ನನಗೆ ಹಿಂಗೆ ಕೇಳಿದ್ರಿ ನೇರವಾಗಿ 20,000 ಕೊಡ್ಬೇಕು ನೋಡು ಅಂದಿದ್ನೆ. ನೋಡ್ರಿ, ನಾ ಹೇಳೋದ್ ಕೇಳ್ರಿ. ನಿಮ್ಗ ಅಷ್ಟು ಧೈರ್ಯ ಇತ್ತಂದ್ರೆ ಹೋಗಿ ಮಾಡ್ರಿ. ಅಲ್ಲಲ್ಲ, ಒಂದ್ ವಿಷಯ, ನೀವ್ ಯಾಕೆ 20,000 ಕೊಡ್ತೀನಿ ಫೋನ್ ಮಾಡಿದ್ರಿ? ನೀ ಕೇಳಿದಿ ಅವತ್ತು ನನ್ಗ, ನೀ ಕೇಳಿದ್ಯಲ್ಲ ಕೊಡು ಅಂತ ಹೇಳ್ಬಿಟ್ಟು, ಅದಕ್ಕೆ ನಾನು ಫೋನ್ ಮಾಡಿದ್ದು. ಈಗ ತಡಿ, ನಾ ₹1 ಕೋಟಿ ಕೇಳ್ತೀನಿ, ನೀ ಕೊಡ್ತೀಯಾ? ಎಲ್ಲಿ ಕೊಡ್ತೀಯ? ಅದು ಕೊಡ್ತೀರ ರೊಕ್ಕ? ಅಲ್ಲ ನೀನ್ ಅಲ್ಲ 20,000 ಕೇಳಿದ್ಯಲ್ಲ. ಅಲ್ಲಲ್ಲಪ್ಪ, ನಿನ್ ತಪ್ಪಿದ್ದಲ್ಲ. ನೀ ಕೇಳಿದಕ್ಕೆ ನಾನು ಫೋನ್ ಹಚ್ಚಿದ್ದು ನಾನೇ ಕಷ್ಟ ನಿನ್ಗೆ. ತಪ್ಪು ಮತ್ತೆ ಇಡ್ ದಿವಸ ಎಲ್ಲಿ ಮುಕ್ಕೊಂಡಿದ್ದೀನಿ. ಇವತ್ತೆಲ್ಲ ನಾವು ಎಲ್ಲ ಮೀಡಿಯಾದಾಗ ಹಾಕಿವಲ್ಲ, ಇಡ್ ದಿವಸ ಮುಕ್ಕೊಂಡಿದ್ದೆ. ಏನಾಗಲ್ಲ, ಜನರಿಗೆ ಗೊತ್ತಾಗುತ್ತಲ್ಲ. ಒಂದ್ ವಿಷಯ, ನೀವೊಂದು ಶಾಲೆ ಒಳಗೆ ಫಂಕ್ಷನ್ ಮಾಡೋ ರಾಜಕಾರಣಿಗಳು ಇದಾರೆ, ಅವ್ರು ಅಲ್ಲಿ ಹೋಗಿ ಮಾಡು, ಅದಕ್ಕೊಂದು ಅರ್ಥ ಬರ್ತದೆ. ಜನರು ಸಪೋರ್ಟ್ ಕೊಡ್ತಾರೆ, ನಾವು ಸಪೋರ್ಟ್ ಕೊಡ್ತೀವಿ, ಅದಕ್ಕೊಂದು ಅರ್ಥ ಇರ್ತದೆ. ಒಂದ್ ವಿಷಯ, ನೀನು ಹೋಗಿ ಮಕ್ಕಳ ಎಜುಕೇಶನ್ ಕೊಡ್ತಕ್ಕಂತ ಶಿಕ್ಷಣ ಸಂಸ್ಥೆಗಳ ಮೇಲೆ ಸುಳ್ಳು ಆರೋಪಗಳು ಮಾಡೋದು ಸರಿಯಲ್ಲ. ಅದಕ್ಕೊಂದು ಜರ್ನಲಿಸಮ್ ಒಂದು ಅರ್ಥ ಇರುತ್ತೆ. ಅಣ್ಣ, ನಿಮಗೂ ಒಂದು ರೂಲ್ಸ್ ಇರ್ತದ, ಸರ್ಕಾರದ ರೂಲ್ಸ್. ಗೊತ್ತಾಯ್ತ್ರಿ. ಅಲ್ಲ ನೀವು ಮಾಡ್ರಿ, ನೀವು ಒಳ್ಳೆ ಸಮಾಜ ಸೇವೆ ಮಾಡಕತ್ರಿ, ಮಾಡ್ರಿ. ಅದನ್ನ ಒಳ್ಳೆ ರೀತಿಯಿಂದ ಮಾಡ್ರಿ, ಅದನ್ನ ಮಿಸ್ಯೂಸ್ ಮಾಡ್ಕೋಬಾರ್ದು. ಮತ್ ನಾ ಏನಂದ ನಿಮ್ಗೆ ಒಳ್ಳೆ ರೀತಿಲೇ ಮಾಡ್ತೀವಿ. ಮತ್ ಮಿಸ್ಯೂಸ್ ಅಲ್ಲ, ನೀವು ಮಿಸ್ಯೂಸ್ ಮಾಡ್ಕೊತೀರಿ. ನೀವು ಮಾಡ್ರಿ, ಬೇಕಾದ್ರೆ ಎಷ್ಟೋ ರಾಜಕಾರಣಿಗಳು ಫ್ರಾಡ್ ಮಾಡ್ತಾ ಇದಾರೆ, ಅವೆಲ್ಲ ಇದಾವೆ, ಮಾಡ್ರಿ. ಬಂದ್ರೆ ಎಲ್ಲರೂ ಒಟ್ಟಿಗೆ ಸೇರ್ತೀವಿ ಸರ್, ಒಟ್ಟಿಗೆ ಮುಟ್ಟಿಸ್ತೀವಿ. ಏನ್ ಮುಟ್ಟಿಸ್ತೀರಿ ಅವ್ರಿಗೆ? ಹೋಗಿ ಶಿಕ್ಷಣ ಸಂಸ್ಥೆ ಮೇಲೆ ಮಾಡಿದ್ರೆ ಮೊದಲೇ ನಮ್ಮ ಇಂಡಿಯಾದಲ್ಲಿ ಎಜುಕೇಶನ್ ಕುಂಠಿತ ಆಗ್ತಾ ಮತ್ತೆ ಒಂದ್ ದಿವಸ ಏನು ಹಿಂದುಳಿಸಕ್ ಮಾಡ್ತಿರಲ್ರಿ ನೀವು. ನೀವು BMS ಸ್ಕೂಲ್ ಅಂತ ಹೇಳಿದ್ರಲ್ಲ, ಯಾಕೆ ಹೇಳಿದ್ರಿ? ಅದೇ ಸ್ಕೂಲಲ್ಲೇ ಮಾಡ್ತಿರೋದು ನಾನು ಕ್ಲಾಸ್. ಯಾರು? ಅದೇ ಸ್ಕೂಲಲ್ಲೇ ಮಾಡ್ತಿರೋದು, ಯಾವ್ದೇ ಸ್ಕೂಲ್ ಆಗ್ಲಿ. ಹೇಳ್ರಿ, ಸಪೋರ್ಟಿವ್ ಆಗಿ ಇರ್ತೀವಿ. ನೀವ್ ಯಾರು ಮಾತಾಡೋದು? ಪ್ರೈವೇಟ್ ಸ್ಕೂಲ್ಗಳು ಅಲ್ಲಿ ಅದು ಮಾಡಿದ್ರೆ ನೀವ್ ಯಾರು ಮಾತಾಡ್ತೇವೆ? ಯಾರೇ ಆಗ್ಲಿ ಹೇಳೋದ್ ಕೇಳು ಅಷ್ಟೇ. ಮಾಡಂಗಿದ್ರೆ ಹಂಗ್ ಮಾಡು, ಅದಕ್ಕೆ ಸಪೋರ್ಟಿಂಗ್ ಇರ್ತೀವಿ ನಾವು. ಅಂದ್ರೆ ಹುಡುಗರು ನೀವು ಇನ್ಮೇಲೆ ಡೊನೇಷನ್ ತಗೋಬಾರ್ದು, ಎಷ್ಟು ಗೌರ್ಮೆಂಟ್ ಫೀಸ್ ಇರ್ತದೆ ಅಷ್ಟೇ ತಗೋಬೇಕು. ಆಯ್ತು, ಅಷ್ಟೇ ತಗೊಳ್ಳೋಣ ಅಂತ. ಅಷ್ಟ್ರಾಗ ಟೀಚರ್ ಸ್ಯಾಲ್ರಿ ಕೊಡಕ್ಕಾಗತ್ತಾ? ಮತ್ತೆ ಯಾಕೆ ತಗೋತೀರಪ್ಪ ನೀವು? ಲಂಚ ತಗೊಳಂಗಿಲ್ಲ ಮತ್ತೆ? ಅದು ಲಂಚ ತಗೊಂಡ ಅಲ್ಲ ರೀ, ಅದು ಅದೇನದು? ಶಿಕ್ಷಣ ಕೊಡ್ತಾರೆ. ಯಾರಿಗೆ ಲಂಚ? ಸರ್ಕಾರಿ ಕಚೇರಿಗಳಲ್ಲಿ ಎಷ್ಟು ನಡೀತಾ ಇದೆ ಅದನ್ನ ಇಡೀ ಫಸ್ಟ್. ಒಬ್ಬ ಶಿಕ್ಷಣ ಅದನ್ನ ಮಾಡು, ಅದಕ್ಕೆ ಸಪೋರ್ಟ್ ಮಾಡ್ತೀವಿ. ಒಬ್ಬ ಶಿಕ್ಷಕನ ನಿಮ್ ಬಗ್ಗೆ
ನೀವು ಒಳ್ಳೇದ್ ಮಾಡಕತ್ತಿ ಒಳ್ಳೇದ್ ಮಾಡು. ಮತ್ತೆ ಪ್ರೈವೇಟ್ ಒಳ್ಳೇದ್ ಸ್ಕೂಲ್ಗಳಿಗೆ ಮಾಡಕತ್ತೀನಿ. ಯಾಕ ಸ್ಕೂಲ್ ನಡ್ಸೋದೇ ಕಷ್ಟ ಆಗಿರ್ತದ ಅವ್ರಿಗೆ. ಅಲ್ಲ ಮೊನ್ನೆ ಒಂದ್ ಮಗು ಸತ್ತು, ಆ ಮಗು ಏನ್ ಕೊಡ್ಬೇಕಲ್ಲ ಪರಿಹಾರ? ಮಗುವಿಗೆ ಕೊಡ್ತಾರ. ಈಗ ಘಟನೆಗಳು ಆಗ್ತಾವು. ಅಲ್ಲಲ್ಲ ಈಗ ಅವರು ನೋಡು, ಯಾವ್ದೇ ಸ್ಕೂಲ್ ಇನ್ಸ್ಟಿಟ್ಯೂಟ್ ಅಲ್ಲಿ ಉದ್ದೇಶಪೂರ್ವಕವಾಗಿ ಮಾಡಿರಲ್ಲ, ಆಕಸ್ಮಿಕವಾಗಿ ಏನೋ ಆಗಿರ್ತದ ಅದು. ಅದೇ ಅಣ್ಣ, ಆಕಸ್ಮಿಕ ಆಗಿದ್ದು ಕೊಡ್ಬೇಕಲ್ಲ ಅವ್ರಿಗೆ. ಅಲ್ಲ, ಆಕಸ್ಮಿಕವಾಗಿ ಆಗಿರ್ತದ, ಪರಿಹಾರ ಕೊಡ್ತಾರ. ಯಾಕೆ ಕೊಡಲ್ಲ? ಕೊಡ್ತಾರೆ, ಗೌರ್ಮೆಂಟ್ ಕೊಡ್ತದ, ಅವರು ಕೊಡ್ತಾರೆ.